ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬಂದಿದ್ದೀವಿ ಹಸು ಸಾಗಾಣಿಕೆ ಮಾಡುತ್ತಿರುವ ರೈತರ ಜೊತೆ. ಸೊ ಇವರು ಯಾವ ಹಳ್ಳಿಯಲ್ಲಿ ಏನು ಹಸುನ ಸಾಕ್ತಿಲ್ಲ, ಸೊ ಸಿಟಿಯಲ್ಲಿ ಸಾಕ್ತಿದ್ದಾರೆ. ಸೊ ಬನ್ನಿ ಯಾವ ರೀತಿ ಸಿಟಿಲಿ ಹಸುಗಳನ್ನ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮಗೂ ಯೂಸ್ಫುಲ್ ಆಗುತ್ತೆ ಇವ್ರು ಸಿಟಿಯಲ್ಲಿ ಯಾವ ರೀತಿ ಹಸುಗಳನ್ನ ಮೇಂಟೈನ್ ಮಾಡ್ತಿದ್ದಾರೆ ಅಂತ. ಸೊ ಬನ್ನಿ ಅವ್ರು ಮಾತಾಡ್ಸೋಣ. ನಮಸ್ಕಾರಪ್ಪ, ನಿಮ್ಮ ಹೆಸರು? ನಮ್ಮ ಹೆಸರು ವಿಶ್ವನಾಥ್ ಅಂತ. ಸೊ ಈಗ ಈ ಹಸುನ ಎಷ್ಟು ವರ್ಷದಿಂದ ಸಾಕ್ತಿದ್ರಿ? 35 ವರ್ಷದಿಂದ ಸಾಕ್ತಾ ಇದ್ದೀವಿ. 35 ವರ್ಷ ಆಯ್ತು. ಸೊ ಸಿಟಿಲಿ ಸಾಕೋದು ತುಂಬಾ ಕಷ್ಟನಾ? ಸಿಟಿಲಿ ಅದು ಸಾಕೋದೇನು ತುಂಬಾ ಕಷ್ಟ ಅಲ್ಲ, ಸಾಕ್ಬೋದು. ನೀವು ಅದಕ್ಕೇನೋ ಮುಸ್ರಿ ಬೂಸ ಇಟ್ಕೊಂತ ಹೋದ್ರ ನೀವು ಸಾಕೋದೇನು ದೊಡ್ಡದಲ್ಲ. ಜಾಗ ಇದ್ದಂದ್ರೆ ಎಲ್ಲಾದ್ರೂ ಸಾಕ್ಬೋದು. ಜಾಗ ಇದ್ರೆ ಸಾಕ್ಬೋದು. ಸೊ ಇವಿಷ್ಟು ಯಾವ ತರ ತಳಿ? ಮಲ್ನಾಡ್ ಜವಾರಿ ಅಂತಂದೇಳಿ. ಹೌದಾ? ಮಲ್ನಾಡ್ ಜವಾರಿ ಅಂತಂದೇಳಿ, ಪ್ಯೂರ್ ಜವಾರಿ ಇದು. ಹೌದಾ? ಸೊ ಇವು ಒಂದೊಂದು ಹಸು ಎಷ್ಟೆಷ್ಟು ಲೀಟರ್ ಹಾಲು ಕೊಡ್ತವೆ? ನಾವು ಮೇಯ್ಸಂಗ 2-2.5 3 ಲೀಟರ್ ತನಕ ಕೊಡುತ್ತೆ. ಒಟ್ಟು ಈ ಹಸು ಕಡಿಮೆ, ಬಟ್ ಹಾಲ್ ರೇಟಾ? ಹಾಲ್ ರೇಟ್ ಇದು. ಹೌದಾ? ಯಾಕಂದ್ರೆ ಮಕ್ಕಳಿಗೆ ಕುಡಿಯಕ್ ಹೋಗ್ತಾರೆ. ಸೊ ಸಿಟಿಲಿ ಹೆಲ್ಪ್ ಆಗುತ್ತೆ ಜನಕ್ಕೆ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ಯಾಕಂದ್ರೆ ಕಫ ಆಗಲ್ಲ, ಜ್ವರ ಬಂದವರಿಗೆ, ಹುಡ್ರಿಗೆ ಹಾಲು ಬೀಳಲ್ಲ ಅಂದ್ರೆ ಗಡನ ಇವನ್ನ ಒಯ್ತಾರೆ. ಆಕಳದ ಹಾಲು ಚೆನ್ನಾಗಿ. ಸೊ ಪಾಕೆಟ್ ಹಾಲ್ಗಿಂತ ಇವು ಚೆನ್ನಾಗಿ ಸಿಟಿಲಿ ನಿಮ್ಮ ಮನೆಗೆ ಬಂದು ಒಯ್ತಾರೆ. ಸೊ ಒಂದೊಂದ್ ಲೀಟರ್ಗೆ ಎಷ್ಟೆಷ್ಟು ಬೀಳ್ತವೆ ಈ ಆಕಳ? ಹೆಂಗ್ ಮಾರ್ತೀರಿ ನೀವು? 60 ರೂಪಾಯಿ ಮಾರ್ತೀವಿ. 1 ಲೀಟ್ರಿಗೆ 60 ರೂಪಾಯಿ. ಸೊ ಹೌದಾ? ಮಕ್ಕಳಿಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ಇವು ನೀವೇ ಸ್ವಂತ ತಂದಿದ್ರೆ ಈ ಮನೇಲೆ ಹುಟ್ಟಿರವ? ಇವೆಲ್ಲ ಮನೆಗೆ ಹುಟ್ಟಿರವ. ಸೊ ಇವ್ರ ತಾಯಂದ್ರನ್ನೆಲ್ಲ ಮಾರಿದಿರ? ನಮ್ಮ ಅಪ್ಪರ ಕಾಲದಾಗ ಸಾಕ್ಯಂತ ಹಂಗ ತಳಿ ವಿಷಯ ಬಂದಿವಿ. ಹೌದಾ? ತಳಿಯೇನು ನಾವು ತಂದಲ್ಲ, ಖರೀದಿನ ಮಾಡಿಲ್ಲ. ನಮ್ಮ ಅಪ್ಪರ ಕಾಲದಾಗ ವಿಷಯ ಅಂತ ಬಂದಿರ. ಹೌದಾ? ವೀಸು. ಹೌದು. ಹಸು ಇದಾವ್ರಿ? ಟೋಟಲ್ 4 ಹಸು ಇದಾವು. 4 ಹಸು. ಇವು ಮಕ್ಕಳು ಹುಟ್ಟಿದ್ರೆ ಏನ್ ಮಾಡ್ತೀರಿ ಕರುಗಳನ್ನ? ಮಕ್ಕಳು ಹುಟ್ಟಿದ್ರೆ ಯಾರು ಕೇಳಿ ಕೊಟ್ಬಿಡ್ತೀವಿ. ಫ್ರೀಯಾಗಿ ಕೊಡ್ತೀರಿ? ಫ್ರೀಯಾಗಿ. ಸೊ ನಮ್ಮ ವಿಡಿಯೋ ನೋಡ್ಕೊಂಡು ಯಾರಾದ್ರೂ ಬಂದ್ರೆ ಕೊಡ್ತೀರಾ ಅವ್ರಿಗೆ? ಕೊಡ್ತೀವಿ. ಹೆಣ್ಗಾರ ಹುಟ್ಟಿದ್ನಿ ಅಂದ್ರ ಕೊಡ್ತೀರಿ, ದಾನ ಮಾಡ್ತೀರಿ? ಇಂಡದ ಯಾವಾಗ ಬಿಡ್ತಾ ಅವಾಗ ಕೊಟ್ಬಿಡ್ತೀವಿ. ಹಾಲು ಕುಡಿಸಿ ಕೊಡ್ತೀರಿ? ಹಾಲು ಕುಡಿಸಿ ಕೊಡೋದು. ಸೊ ಇವಷ್ಟೇ ಸಾಕ್ತಿದ್ದೀರಾ ಅಥವಾ ಇದ್ರ ಜೊತೆ ಏನಾದ್ರು ಸಾಕ್ತಿದ್ದೀರಾ? ಎಮ್ಮೆ 2 ಎಮ್ಮೆ ಅದಾವು. ಎಮ್ಮೆ ಅದಾವ? ಸೊ ಬನ್ನಿ ಅವನ್ ತೋರಿಸಿ. ಹೌದಾ? ಇವು ಎಷ್ಟು ಲೀಟರ್ ಹಾಲು ಕೊಡ್ತವೆ? ಇದು 5 ಲೀಟರ್ ಕೊಡುತ್ತೆ. ಇದಾ? ಅದ್ರ ಮಗಳು ಈ ಕಟ್ಟಿಗೆ ಅಷ್ಟೇ. ಹೌದಾ? ಸೊ ಈ ಎಮ್ಮಿನ ಹಾಲನ್ನ ಯಾವ ರೀತಿ ರೇಟ್? ಎಮ್ಮೆ ಹಾಲೇನು ಕೊಡಲ್ಲ, ಮನೆಗೆ ಬಳಸಿ ಅಂತ ಅಷ್ಟೇ. ಹೌದಾ? ಈಗ ಇವನ್ನಷ್ಟೇ ಹಾಲನ್ನ ಮಾರ್ತೀರಿ? ಇವನ್ನಷ್ಟೇ. ಹೌದಾ? ಹುಡ್ರಿ ಮಾತ್ರ ಕೊಡ್ತೀರಿ? ಯೂಸ್ ಇದೆ. ಸೊ ಸಿಟಿಲಿ ಮಾಡ್ಬೋದು, ಯಾರಾದ್ರೂ ಹೈನುಗಾರಿಕೆ ಮಾಡ್ಬೋದು. ಯೂಸ್ ಇದೆ, ಜಾಗ ಇದ್ರೆ ಮಾಡ್ಬೋದು. ನಿಮ್ದು ಹೊಲ ಇದೆನಾ? ನಮ್ದು ಹೊಲ ಇದೆ. ಸೊ ಇವನ್ನೆಲ್ಲ ಈಗ ಮೇಸಕ್ಕೆ ಎಲ್ಲಿಗೆ ಹೋಗ್ತೀರಿ? ಎಲ್ಲ ಕಣದಾಗ ಹೋಗ್ತದೆ. ಕಣ ಐತಾ ನಿಮ್ ಸಿಟಿಲಿ? ಇಲ್ಲ, ಸಿಟಿಲಿ ಹೊರಗ ಕುಳಿ ರೋಡ್ನಾಗ ಕಣ ಐತಿ, ಅಲ್ಲಿ ತಗೊಂಡು. ಹೌದಾ? ಸೊ ಚೆನ್ನಾಗಿದು, ಚೆನ್ನಾಗಿ ಮಾಡ್ಬೋದು. ಚೆನ್ನಾಗಿ ಮಾಡ್ಬೋದು. ಉಳಿತದೆ, ಭಾಳ ಮಾಡ್ತಾರೆ. ನಾವು ಮಾಡಿವಿ ಅಷ್ಟೇ. ಸೊ ಹೌದಾ? ಅಜ್ಜಾರ್ ಕಾಲದಾಗ ಇದೇ ವ್ಯವಸಾಯ ಇದೇ ಇರೋದು. ಅದನ್ನ ತಪ್ಪಿಸ್ಬಾರ್ದು ಅಂತಂದ್ರೆ ಮಾಡ್ಕೊಂತ ನಾವು ಬಂದಿವಿ. ಸೊ ಸಿಟಿಯಾಗ ಎಷ್ಟೇ ಕಷ್ಟ ಆದ್ರೂ ನೀವು ಮಾಡಿದಿರಿ? ಮಾಡಿದ್ವಿ. ಸೊ ಸಿಟಿ ಜನಕ್ಕೂ ಹೆಲ್ಪ್ ಆಗುತ್ತೆ. ಈಗ ಈ ಆಕಳದ ಹಾಲು ಸೊ ಹುಡಿಕೆ ಮಂದಿ ಒಯ್ತಾರ ಹಾಲೆಲ್ಲ, ಚೆನ್ನಾಗಲ್ರಿ? ಸೊ ಇದ್ರ ಗೊಬ್ಬರನ ಎಲ್ಲ ನೀವು ಮೊಲಕ್ಕೆ ಹಾಕ್ತೀರಿ? ಹೌದಾ? ಸೊ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಸರ್. ಸೊ ಥ್ಯಾಂಕ್ ಯು ಸರ್. ಸೊ ನೋಡಿದ್ರಲ್ಲ ಈ ಸಿಟಿಲಿ ಯಾವ ರೀತಿ ಹಸುನ ಮೇಂಟೈನ್ ಮಾಡ್ತಿದ್ದಾರೆ ಅಂತ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದೊಂದಿಗೆ.